ಸ್ಟಾರ್ಟ್ ಆಗುತ್ತೆ. ಮ್ಯೂಸಿಯಮ್ ಅಂದರೆ ಚಿಕ್ಕದು ಅಂತ ಅನ್ಕೊಬೇಡಿ, ದೊಡ್ಡದಾಗೆ ಇದೆ. ಇದನ್ನು ನಾವು ವೀಡಿಯೋ ಮಾಡ್ತೀವಿ ಅಂದರೆ 1 ಗಂಟೆ ಬೇಕಾಗುತ್ತೆ ನಿಧಾನಕ್ಕೆ ಮಾಡಬೇಕು ಅಂದ್ರೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಎಂಟ್ರೆನ್ಸೇ ಸೂಪರು. ನಮ್ಮ ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗ್ತೀವಲ್ಲ ಆ ಥರ ಫೀಲ್ ಆಗ್ತದೆ. ಒಂದು ಅಕ್ವೇರಿಯಂ ಕೂಡ ಇದೆ, ರಾಕ್ ಗಾರ್ಡನಲ್ಲಿ ಅಕ್ವೇರಿಯಂ. ಹೆಚ್ಚು ಕಡಿಮೆ ಇದನ್ನೇ ಎಲ್ಲ ಕಡೆ ಕಾಪಿ ಮಾಡ್ಬೋದು ಅಂತ ಅನ್ನಿಸ್ತದೆ, ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಳ್ಳೆ ಜಾತಿ ಮೀನುಗಳು, ಫೋಟೋಗಳನ್ನ ಸರಿಯಾಗಿ ಇದು ಮಾಡಿಲ್ಲ. ಅಕ್ವೇರಿಯಂ ಅಂತ ಇವತ್ತು ಎಲ್ಲ ಕಡೆ ಕಾಮನ್ನಾಗಿ ಆಗ್ತಾಯಿದೆ. ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೆಕೆ ಆಗಬಾರ್ದು ಅಂತ ಫೇನ್ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ರಾಕಲೆ ಮಾಡಿರೋದು ನೋಡ್ತಾರೆ. ಪಿಲ್ಲರು ಅದು ಇದು ಎಲ್ಲ ರಾಕಲೆ ಮಾಡಿರೋದು. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. 3 ಸ್ಟೆಪ್ಸ್ ಫಿಲ್ಟರ್, 3 ಸ್ಟೆಪ್ಸ್ ಅಂತ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಅಕ್ವೇರಿಯಂ ನೋಡ್ತಾ ಇದ್ದಾರೆ. ಮೀನುಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಟೈಮ್ ಸ್ಪೆಂಡ್ ಮಾಡಬೇಕು. ವೈಟ್ ಮೀನು ಸೂಪರ್ ಆಗಿದೆ. ಇದು ಗೋಲ್ಡನ್ ಫಿಶ್ಗಳು. ಲೆಜರ್ ಕ್ಯಾಟ್ ನೀರಿನ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ ನೋಡ್ಬೋದು. ಒಂದು ಅಕ್ವೇರಿಯಂ ಕೂಡ ಒಂದು ಸಣ್ಣ ಪ್ಯಾಲೇಸ್ ಥರನೇ ಕಾಣ್ ಬರ್ತಾ ಇದೆ. ಆಮೇಲೆ ವಾಶ್ರೂಮ್ ಕೂಡ ಇಟ್ಟಿದ್ದಾರೆ. ಇದು ದೊಡ್ಡ ಕ್ಯಾಂಪಸ್ ಇದ್ದಂಗೆ, ಎಷ್ಟು ಜನ ಬೇಕಾದ್ರೆ ಬಂದು ನೋಡ್ಬೋದು. ಅಲ್ಲಿ ಅಕ್ವೇರಿಯಂ ಆಯಿತು. ಇಲ್ಲೇನಿಟ್ಟಿದ್ದಾರೆ ನೋಡೋಣ. ಒಳಗಡೆ ಎಂಟ್ರಿ. ಓಹೋ, ಮಿರರ್, ಡಿಫ್ರೆಂಟ್ ಮಿರರು. ನಾವು ಯಾವ ಥರ ಕಾಣ್ತೀವಿ ಅಂತ ಕುಳ್ಳಿಗೆ ನೋಡ್ತಾ ಇರ್ಬೋದು. ಐಡಿಯಾ ಮಾಡ್ತಾ ಕುಳ್ಳು ಕಾಣ್ತಾ ಇದ್ದೀನಿ. ಕಾನ್ಕೇವು, ಕಾನ್ವೆಕ್ಸ್ ಅಂತ ಇನ್ನೊಂದು ಸ್ವಲ್ಪ ಅಲ್ಲಿ ದೊಡ್ಡದು ಕಾನ್ವೆಕ್ಸ್ ಅಂತ ನೋಡಿ. ಎಷ್ಟು ಖುಷಿ ಪಡ್ತಾ ಇದ್ದಾರೆ. ತಾಯಿ ಮಗ ಒಂದು ಅದಕ್ಕಿಂತ ಒಂದು ಸ್ವಲ್ಪ ಹೈಟು, ಉಲ್ಟಾ 2 ಕಡೆಯಿಂದ ಬೀಳ್ತಾ ಇದ್ದೀವಿ. ಇದು ಅಷ್ಟೇ, ಇನ್ನೂ ಸ್ವಲ್ಪ ಹೈಟು. ಓಹೋ, ಅದೇನು ವಿಚಿತ್ರವಾಗಿ ಕಾಣ್ತಾ ಇದೆ ಇದು. ಅದು ಹೆಂಗೆ ಇಲ್ಲ, ನಾವು ಕ್ಯಾಮ್ರಾನ ಗೊತ್ತಾಯ್ತಲ್ಲ. ಅಕ್ವೇರಿಯಂ ಆದಮೇಲೆ ಇಲ್ಲಿ ಮಿರರ್, ಉಲ್ಟಾ ಪಲ್ಟಾ 2. ಇನ್ನೊಮ್ಮೆ ಮಿರರ್ ಮ್ಯೂಸಿಯಂ ಅನ್ಕೋಬೋದು. ಇಲ್ಲಿಗೆ ನೋಡಿದ್ದು ಒಂದು ಎಂಟ್ರೆನ್ಸ್. ಡಾಲ್ ಮ್ಯೂಸಿಯಮ್ಗಳು ಸ್ಟಾರ್ಟ್ ಆಯ್ತು. ಅದ ಕಲ್ಲಲ್ಲಿ ಮಾಡೋ, ಆದರೂ ಹೋಗ್ಬಿಟ್ಟಿದೆ. ಮುಂದಾಗ ಹೋಗ್ತಾ ಇದೆ, ನೋಡ್ತಾ ಇದ್ದೀವಿ. ಉದ್ರೋಗಿದೆ. ಒಳ್ಳೆ ಮರಗಳ ತಂಪಲ್ಲಿ ಚೆನ್ನಾಗಿದೆ.
ರಾಕ್ ಗಾರ್ಡನ್ ಒಳಗಡೆ ಎಲ್ಲ ಬಟ್ಟೆಗಳು ಈ ಥರ ಯೂಸ್ ಮಾಡಿರೋ ಬೊಂಬೆಗಳು ಪ್ರತಿಯೊಂದು ಮರಗಳು ಕೂಡ ರಾಕ್ ಗಾರ್ಡನ್ನು. ರಾಕ್ ಮ್ಯೂಸಿಯಂ ಒಂದು 2017 ಓಪನ್ ಮಾಡಿದೆ. AC ಮೇಂಟೈನ್ ಮಾಡಿದ್ದಾರೆ. ಒಂಟೆ ಈ ಥರದವೆಲ್ಲ ಇತ್ತೀಚೆಗೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಕಾಮನ್ನಾಗಿ ಎಲ್ಲ ಕಡೆ ನೋಡ್ಬೋದು. ನೇಗಿಲು ನಮ್ಮ ರೈತರು ನೇಗಿಲು ಕೂಡ ಇದೆ. ಅದು ಮಣೆ ಅನ್ಬೋದು, ಮಣೆ ಹೊಡಿತೀವಲ್ಲ ಅದು. ವಾತಾವರಣ ತಂಪಾಗಿದೆ. ಹಾಗೆ CC ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಒಂದು ಗ್ರಾಮೀಣ ಸೊಗಡು ಇರ್ಬೋದು, ಕಲ್ಚರಲ್ಲು. ಅದೇ ಕಲ್ಲುಗಳೆಲ್ಲ ಹಾಕ್ತಾ ಇರೋದು. ಜೋಕಾಲಿ ಮಕ್ಕಳುಗಳು ಪ್ರತಿಯೊಬ್ಬರು ಖುಷಿಯಾಗಿ ಆಟ ಆಡೋಂಗೆ ಎಲ್ಲ ಬಟ್ಟೆನೇ ಮಾಡಿರೋದು. ಯಾವುದೋ ರಾಕ್ ಏನಿಲ್ಲ, ಮೇಲ್ಗಡೆ ಮಾತ್ರ ರಾಕಿದೆ. ಒಂದು ಹಾವು ಕೂಡ ಮಡಗಿದ್ದಾರೆ. ಹಾವು ಇರಬೇಕಲ್ಲ ನಮ್ಮ ಜೊತೆ ಅಂತ. ಹುಕ್ಕ ಸೇರೋದು ಯಜಮಾನ ಮತ್ತು ಕೆಲಸಗಾರರು ಅಂತ ಬರ್ದವ್ರೆ. ಏನಂತ ಗೊತ್ತಿಲ್ಲ. ಚಿಕ್ಕದು ಸ್ಕೂಲ್ದು ಮಾಡ್ತಾ ಬಾಣ್ತಿ ಕೊಠಡಿನ ಏನೋ ಗೊತ್ತಾಯ್ತಲ್ಲ. ಬೆಣ್ಣೆ ಕಡಿತಾ ಇರೋದು. ಮಳೆಗಾರ ಬೆಂಗಲ್ ಮಳೆ ಶಾಪು ಎಲ್ಲ ಇಲ್ಲಿ ಉತ್ತರ ಭಾರತ ಸ್ಟೈಲಲ್ಲಿ ಐತೆ. ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಯ್ತಲ್ಲ. ಒಂದು ಕೂಡ ಸೈಡಲ್ಲಿ ಇದೆ ಮನೆ. ಚರ್ಕ ಗಾಂಧೀಜಿ ಚರ್ಕ, ಇದರಾಗಿ ಕಲ್ಲು. ಇದು ಎಮ್ಮೆ ಹಾಲು ಕರೀತಾ ಇರೋದು ಮಿಸ್ ಆಗಿದೆ ಒಟ್ಟಲ್ಲಿ, ಅದಕ್ಕೆ ಮಾಡಿರೋದು. ಎಲೆಕ್ಟ್ರಿಕಲ್ ರೂಮು ಎಂಟ್ರಿ. ಇಲ್ಲಿ ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ. ತಿರ್ಗಾ ಕಂಟಿನ್ಯೂಷನ್ನು ಮಡಿಕೆಗಳು ಎಲ್ಲ ಮಡಿಕೆ ಹೊತ್ಕೊಂಡಿದ್ದಾರೆ. ಬಾವಿ ಕೂಡ ಇದೆ. ಬಾವಿಯಲ್ಲಿ ನೀರು ಸೇರ್ತಾ ಇದ್ದಾರೆ. ನೀರು ಸೇರ್ಕೊಂತ ಹೋಗ್ತಾ ಇದ್ದಾರೆ. ಇನ್ನು ಜೆಂಟ್ಸು ಮಧ್ಯ ಇನ್ಸ್ಟ್ರೂಮೆಂಟು ತಮಟೆ, ಶಹನಾಯಿ, ಮದುವೆ ಗಂಡು ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು. ಅವನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ಸ್ಟ್ರೂಮೆಂಟು. ಇದು ದಿನ ಮದುವೆ ಗಂಡು ಆದಮೇಲೆ ಇನ್ನು ಮದುವೆ ಹೆಣ್ಣು ಬೇರೆ ಇರಬೇಕಲ್ವ, ಅದಕ್ಕೆ ಮೇಲೆ ಅದರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. 4 ಜನ ಹೊತ್ಕೊಂಡು. ಇಲ್ಲೇ ರಾಜ ರಾಣಿಯರ ಕಾಲದಲ್ಲಿ ಇತ್ತಲ್ಲ ಅದೇ. ಅವ್ರ ಜೊತೆ ಎಲ್ಲ ನೆಂಟರುಗಳು ಮದುವೆಗೆ ಹೋಗ್ತಾ ಇರೋದು. ಫೋಟೋಗಳು ತಗೊಳ್ತಾ ಇದ್ದಾರೆ. ನಾವು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಮರದ ಮೇಲೆ ಮಕ್ಕಳುಗಳು ಓದ್ತಿರ್ತಾರೆ, ಆಟ ಆಡೋದಿದೆ. ಇಲ್ಲೇ ಋಷಿನೋ ಟೀಚರ್
ಬೆರಣಿ ಥರ ಕಾಣ್ತಾ ಇದೆ ಇಲ್ಲಿ. ನಮ್ಮದು ವ್ಯವಸಾಯ, ಫಾರ್ಮರು, ರೈತ ಉಳ್ತಾ ಇದ್ದಾನೆ ದನಗಳು ಕಟ್ಕೊಂಡು ನೀರಲ್ಲಿ. ಅದು ಮಕ್ಕಳುಗಳು, ತಾಯಿ ಮಗಳು. ಇನ್ನೊಂದ್ಸತಿ ನೋಡ್ಬೋದು ರೈತ ಕಟ್ಕೊಂಡು ಹೋಗ್ತಿದ್ದಾನೆ. ಚೆನ್ನಾಗಿ ಮಾಡಿದ್ದಾರೆ, ಪಿ ಎಸ್ ಎಲ್ ಮೇಂಟೈನ್ ಮಾಡಿದ್ದಾರೆ. ನಿಂತ್ಕೊಳ್ಳಲ್ಲ, ಮೇಲ್ಗಡೆ ಹೈಟ್ ನೋಡ್ತಾ ಇದ್ದಾರೆ ಕೆಲಸ ಮಾಡ್ದಂಗೆ. ರಾತ್ರಿ ಸ್ವಲ್ಪ